ಹಾಯ್ ಫ್ರೆಂಡ್ಸ್, ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದ ದರ್ಶನ್ ಫ್ಯಾನ್ಸ್ಗಳ ವಿರುದ್ಧ ಮೋಹಕ ತಾರೆ ರಮ್ಯಾ ಹೋರಾಟಕ್ಕೆ ಇಳಿದಿದ್ದಾರೆ. ದೂರು ಕೂಡ ಕೊಟ್ಟಿದ್ದಾರೆ. ಈ ನಡುವೆ ಕ್ರೇಜಿ ಕ್ವೀನ್ ರಕ್ಷಿತಾ ದರ್ಶನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಹಾಗಾದ್ರೆ ರಕ್ಷಿತಾ ಮತ್ತು ರಮ್ಯಾ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಹೆಚ್ಚು ಸಿನಿಮಾ ಮಾಡಿರೋದು ಯಾರು? ರಾಜಕೀಯದಲ್ಲಿ ಯಾರು ಮುಂದಿದ್ದಾರೆ? ವಯಸ್ಸಿನಲ್ಲಿ ಯಾರು ದೊಡ್ಡವರು? ಹೆಚ್ಚು ದುಡ್ಡು ಮಾಡಿದವರು ಯಾರು? ಇವರಿಬ್ಬರ ನಡುವೆ ಮುನಿಸಿಗೆ ಕಾರಣ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಕುಟುಂಬ. ನಟಿ ರಮ್ಯಾ ನವೆಂಬರ್ 29ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ತಂದೆ ಆರ್ ಟಿ ನಾರಾಯಣ ಉದ್ಯಮಿ ಆಗಿದ್ರು. ತಾಯಿ ರಂಜಿತಾ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು. ಇನ್ನು ನಟಿ ರಕ್ಷಿತಾ 1984ರ ಮಾರ್ಚ್ 31ರಂದು ಜನಿಸಿದ್ರು. ಇವರ ತಂದೆ BC ಗೌರಿಶಂಕರ್ ಕನ್ನಡ ಚಿತ್ರರಂಗದ ಓರ್ವ ಖ್ಯಾತ ಸಿನಿಮಾಟೋಗ್ರಾಫರ್ ಆಗಿದ್ರು. ತಾಯಿ ಮಮತಾ ರಾವ್ ಕೂಡ ನಟಿಯಾಗಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ವಯಸ್ಸು ಎಷ್ಟು ಗೊತ್ತಾ? ರಮ್ಯಾಗೆ 42 ವರ್ಷ ವಯಸ್ಸಾಗಿದೆ. ಅದೇ ರೀತಿ ರಕ್ಷಿತಾಗೆ 40 ವರ್ಷ ಏಜ್ ಆಗಿದೆ. ಅಂದ್ರೆ ವಯಸ್ಸಿನಲ್ಲಿ ರಮ್ಯಾಗಿಂತ ರಕ್ಷಿತಾ 2 ವರ್ಷ ಚಿಕ್ಕವರು. ಓದಿರೋದು ಎಷ್ಟು? ರಮ್ಯಾ ಕಾಮರ್ಸ್ ವಿಭಾಗದಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ. ಮಾಡಲಾಗೋ ಕನಸು ಹೊಂದಿದ್ದ ರಮ್ಯಾ ಮುಂಬೈನ ಶೀತಲ್ ಡಿಸೈನರ್ ಸ್ಟುಡಿಯೋದಲ್ಲಿ ಟ್ರೈನಿಂಗ್ ತಗೊಂಡ್ರು. ಇನ್ನು ರಕ್ಷಿತಾ BCA ಓದುತ್ತಿದ್ದಾಗ ಸಿನಿಮಾ ಆಫರ್ ಬಂತು. ಹೀಗಾಗಿ ಕಾಲೇಜು ಅರ್ಧಕ್ಕೆ ಬಿಟ್ರು. ನಂತರ ಕೃಷ್ಣಮೂರ್ತಿ ಕವತಾರ್ ಅನ್ನೋರ ಬಳಿ ನಟನೆಯ ಕೋರ್ಸ್ ಪಡ್ಕೊಂಡ್ರು. ಸಿನಿರಂಗಕ್ಕೆ ಬಂದಿದ್ ಹೇಗೆ? 2001ರಲ್ಲಿ ರಮ್ಯಾ ಮಾಡೆಲ್ ಆಗಿ ಗುರುತಿಸಿಕೊಂಡಿದ್ರು. 2003ರಲ್ಲಿ ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅಭಿನಯದ ಅಭಿ ಸಿನಿಮಾದಲ್ಲಿ ನಟಿಸೋ ಅವಕಾಶ ಸಿಕ್ತು. ಇನ್ನು ರಕ್ಷಿತಾ 2002ರಲ್ಲಿ ತೆರೆಕಂಡ ಪುನೀತ್ ರಾಜ್ಕುಮಾರ್ ಮೊದಲ ಸಿನಿಮಾ ಅಪ್ಪು ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ರು. ಅಂದ್ರೆ ಇವರಿಬ್ಬರನ್ನು ಸಿನಿರಂಗಕ್ಕೆ ಕರೆ ತಂದಿದ್ದು ದೊಡ್ಮನೆ ದೇವತೆ ಅಂತ ಹೆಸರಾದ ಪಾರ್ವತಮ್ಮ ರಾಜ್ಕುಮಾರ್. ಜೊತೆಗೆ ಪುನೀತ್ರ ಮೊದಲ 2 ಸಿನಿಮಾಗಳಿಗೆ ಹೀರೋಯಿನ್ ಆಗಿದ್ದವರು ಈ ರಕ್ಷಿತಾ ಮತ್ತು ರಮ್ಯಾ. ಹೆಚ್ಚು ಸಿನಿಮಾ ಮಾಡಿದ್ಯಾರು? ಅಭಿ ಹಿಟ್ ಮೂಲಕ ರಮ್ಯಾ ಕನ್ನಡಿಗರ ಮನೆ ಮಾತಾದ್ರು. ಸಾಲು ಸಾಲು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು. ಮೋಹಕ ತಾರೆ ಅಂತ ಕರೆಸಿಕೊಂಡ್ರು. ಕನ್ನಡದ ಜೊತೆಗೆ ತೆಲುಗು, ತಮಿಳು ಎಲ್ಲ ಸೇರಿ 40ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಅದೇ ರೀತಿ ನಟಿ ರಕ್ಷಿತಾಗೂ ಒಂದರ ಮೇಲೊಂದು ಸಿನಿಮಾಗಳಲ್ಲಿ ನಟಿಸಲು ಅವಕಾಶ ಬಂತು. ಈಕೆಯನ್ನ ಕ್ರೇಜಿ ಕ್ವೀನ್ ಅಂತ ಕರೆಯಲಾಗುತ್ತೆ. ಇವರು ಕನ್ನಡ, ತೆಲುಗು ಸೇರಿದಂತೆ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಫೇವರೇಟ್ ಹೀರೋಗಳು ಯಾರು? ರಮ್ಯಾ ತಮ್ಮ ಸಮಕಾಲೀನ ಎಲ್ಲಾ ಸ್ಟಾರ್ ನಟರ ಜೊತೆ ನಟಿಸಿದ್ದಾರೆ. ಅದರಲ್ಲೂ ಅಪ್ಪು, ಪುನೀತ್ ರಾಜ್ಕುಮಾರ್ ಅಂದ್ರೆ ಇವರಿಗೆ ತುಂಬಾ ಇಷ್ಟ. ಅದೇ ರೀತಿ ರಕ್ಷಿತಾ ಪುನೀತ್ ರಾಜ್ಕುಮಾರ್ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ರು. ಉಳಿದ ನಟರ ಜೊತೆಗೂ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ್ರು. ಆದ್ರೆ ಇವರ ಮತ್ತು ದರ್ಶನ್ ಜೋಡಿ ಒಂದು ಟೈಮಲ್ಲಿ ಸೂಪರ್ ಹಿಟ್ ಆಗಿತ್ತು. ದರ್ಶನ್ ಜೊತೆ ಹಲವು ಸಿನಿಮಾ ಮಾಡಿದ್ದಾರೆ. ಮದುವೆ ಮತ್ತು ಕುಟುಂಬ. ರಮ್ಯಾ 42 ವರ್ಷ ವಯಸ್ಸಾದ್ರೂ ಇನ್ನೂ ಮದುವೆ ಆಗಿಲ್ಲ. ಅದೇ ರಕ್ಷಿತಾ ಡೈರೆಕ್ಟರ್ ಜೋಗಿ ಪ್ರೇಮ್ ಜೊತೆ 2007ರಲ್ಲಿ ಮದುವೆ ಆದ್ರು. ದಂಪತಿಗೆ ಸೂರ್ಯ ಅನ್ನೋ ಮಗ ಕೂಡ ಜನಿಸಿದ. ರಮ್ಯಾ ಸಿನಿ ಬದುಕಿನ ನಂತರ ರಾಜಕೀಯಕ್ಕೆ ಹೋದ್ರೆ ರಕ್ಷಿತಾ ವಿವಿಧ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗ್ತಾ ಬಂದಿದ್ದಾರೆ. ರಾಜಕೀಯದಲ್ಲಿ ಯಾರು ಮುಂದೆ? ರಮ್ಯಾ 2012ರಲ್ಲಿ ಕಾಂಗ್ರೆಸ್ ಸೇರಿ ರಾಜಕೀಯ ಶುರು ಮಾಡಿದ್ರು. 2013ರಲ್ಲಿ ಮಂಡ್ಯ ಲೋಕಸಭೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದೆಯಾದ್ರು. ಆದರೆ 2014ರಲ್ಲಿ ಮತ್ತೆ ಚುನಾವಣೆ ನಡೆದಾಗ ಸೋಲು ಕಂಡ್ರು. ನಂತರ ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ್ದ ಇವರು ಸದ್ಯ ಸೈಲೆಂಟ್ ಆಗಿದ್ದಾರೆ. ಅದೇ ರಕ್ಷಿತಾ 2013ರಲ್ಲಿ ಶ್ರೀರಾಮುಲು ಅವರ BSR ಕಾಂಗ್ರೆಸ್ ಶುರುವಾದಾಗ ಅದಕ್ಕೆ ಸೇರಿದ್ರು. ಪಕ್ಷದ ಮಹಿಳಾ ವಿಭಾಗದ ಮುಖ್ಯಸ್ಥರಾಗಿದ್ರು. 2014ರಲ್ಲಿ JDS ಸೇರಿ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಟಿಕೆಟ್ ಕೇಳಿದ್ರು. ಅಂದ್ರೆ ಕಾಂಗ್ರೆಸ್ನ ರಮ್ಯಾ ವಿರುದ್ಧ ಕಣಕ್ಕೆ ಇಳಿಯೋದು ಇವರ ಪ್ಲಾನ್ ಆಗಿತ್ತು. ಆದ್ರೆ ಟಿಕೆಟ್ ಸಿಗ್ಲಿಲ್ಲ. ಹೀಗಾಗಿ 2014ರಲ್ಲಿ BJP ಸೇರಿದ್ರು. ಇದರಿಂದ ತುಂಬಾ ಅಪಹಾಸ್ಯಕ್ಕೂ ಒಳಗಾಗಿದ್ರು. ಇದಾದ್ಮೇಲೆ ರಾಜಕೀಯವಾಗಿ ಸೈಲೆಂಟ್ ಆಗಿದ್ದಾರೆ. ಇಬ್ಬರ ನಡುವೆ ಮುನಿಸು ಯಾಕೆ? ರಮ್ಯಾ ಮತ್ತು ರಕ್ಷಿತಾ ಇಬ್ಬರು ಒಂದೇ ಟೈಮಲ್ಲಿ ಸಿನಿಮಾಗೆ ಎಂಟ್ರಿ ಕೊಟ್ಟವರು. ಇಬ್ಬರ ಸಿನಿಮಾಗಳು ಕೂಡ ಸಖತ್ತಾಗೆ ಓಡ್ತಿದ್ವು. ಇದರಿಂದ ಇಬ್ಬರ ನಡುವೆ ಒಂದ್ ರೀತಿ ಕಾಂಪಿಟೇಷನ್ ಶುರುವಾಯ್ತು. ಇದೇ ಮುಂದುವರಿದುಕೊಂಡು ಬಂದು ಮುನಿಸಿಗೆ ತಿರುಗ್ತು. ಆದ್ರೆ ರಕ್ಷಿತಾ, ರಮ್ಯಾ ಇಬ್ಬರು ಸಿನಿ ಬದುಕಿನಿಂದ ದೂರ ಉಳಿದ್ಮೇಲೆ ಎಲ್ಲವೂ ಸರಿಯಾಗಿತ್ತು.
ಆದ್ರೀಗ ದರ್ಶನ್ ವಿಚಾರದಲ್ಲಿ ಮತ್ತೆ ಈ ಮುನಿಸು ಶುರುವಾದಂತಿದೆ. ರಕ್ಷಿತಾಗೆ ದರ್ಶನ್ ತುಂಬಾ ಆತ್ಮೀಯರಾಗಿದ್ದಾರೆ. ಯಾಕಂದ್ರೆ ದರ್ಶನ್ ಹೀರೋ ಆಗೋಕ್ಕೂ ಮುನ್ನ ರಕ್ಷಿತಾ ತಂದೆ ಗೌರಿಶಂಕರ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು. ನಂತರ ಇಬ್ಬರು ಒಟ್ಟಿಗೆ ಬಣ್ಣ ಹಚ್ತಾ ಬಂದಿದ್ರಿಂದ ಇಬ್ಬರು ಆತ್ಮೀಯ ಗೆಳೆಯರಾಗಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ದರ್ಶನ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ರಕ್ಷಿತಾ. ರೇಣುಕಾಸ್ವಾಮಿ ಹತ್ಯೆ ನಡೆದಾಗಲೂ ರಕ್ಷಿತಾ ದರ್ಶನ್ರನ್ನ ಬಿಟ್ಟು ಕೊಟ್ಟಿರ್ಲಿಲ್ಲ. ಜೈಲಿಗೂ ಹೋಗಿ ಭೇಟಿಯಾಗಿ ಬಂದಿದ್ರು. ಇನ್ನು ರಮ್ಯಾ ಆಗಾಗ್ಗೆ ದರ್ಶನ್ ಮತ್ತವರ ಅಭಿಮಾನಿಗಳನ್ನ ಟೀಕಿಸ್ತಾ ಇರ್ತಾರೆ. ಯಾರು ಹೆಚ್ಚು ದುಡ್ಡು ಮಾಡಿದ್ದಾರೆ? ರಮ್ಯಾ ಇದೀಗ ಪ್ರೊಡಕ್ಷನ್ ಹೌಸ್ ಹೊಂದಿದ್ದು ಸಿನಿಮಾ ನಿರ್ಮಾಣ ಕೂಡ ಮಾಡ್ತಿದ್ದಾರೆ. ಇವರ ಹತ್ರ 5 ರಿಂದ 6 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ. ಇನ್ನು ರಕ್ಷಿತಾ ಕೂಡ ಫಿಲ್ಮ್ ಫ್ಯಾಕ್ಟರಿ ಅನ್ನೋ ಪ್ರೊಡಕ್ಷನ್ ಹೌಸ್ ಹೊಂದಿದ್ದಾರೆ. 15 ರಿಂದ 20 ಕೋಟಿ ರೂಪಾಯಿಯಷ್ಟು ಆಸ್ತಿ ಹೊಂದಿದ್ದಾರೆ. ಫ್ರೆಂಡ್ಸ್, ಇದು ನಟಿ ರಕ್ಷಿತಾ ಮತ್ತು ರಮ್ಯಾ ಇಬ್ಬರಲ್ಲಿ ಯಾರು ಬೆಸ್ಟ್, ಯಾರು ಯಾವುದರಲ್ಲಿ ಮುಂದೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಫೇವ್ರೆಟ್ ಯಾರು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.